ಇದು ಮಾರುತಿ ಸುಜುಕಿ ಅವರ 2025ರ ಡಿಸೈರ್ ಅಂಡ್ ಇದರಲ್ಲಿ ಸ್ವಿಫ್ಟ್ ನೇಮ್ ಪ್ಲೇಟ್ ಇಲ್ಲ. ಈ ಒಂದು ಸೇಮ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಿದ್ರು ಲುಕ್ಸ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ. ಫ್ರಶ್ ಫೇಸ್ ಆಗಿರ್ಬೋದು, ಹೆಡ್ ಲ್ಯಾಂಪ್ಸ್, ಟೇಲ್ ಲ್ಯಾಂಪ್ಸ್ ಎಲ್ಲ ಪ್ರಾಪರ್ ಜರ್ಮನ್ ಕಾರ್ ಲುಕ್ ನ ಕೊಡ್ತಾ ಇದೆ. ಬಟ್ ಅಫೋರ್ಡಬಲ್ ಪ್ರೈಸಿಂಗ್ ಅಲ್ಲಿ ಪ್ರಾಪರ್ ಫ್ಯಾಮಿಲಿ ಸಿಡಾನ್. ಬಟ್ ಮಾರುತಿ ಅವರು ಫಸ್ಟ್ ಇನ್ ದ ಸೆಗ್ಮೆಂಟ್ ಫೀಚರ್ಸ್ ಹಲವಾರು ಕೊಟ್ಬಿಟ್ಟಿದ್ದಾರೆ. ಕೆಲವು ಶಾಕಿಂಗ್ ಫೀಚರ್ಸ್ ಇದೆ. ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ಕಾರ್ ಬಯರ್ ಆಗಿದ್ದು ಡಿಸೈರ್ ಇಂಟ್ರೆಸ್ಟ್ ಆಗಿದೆ, ದಿಸ್ ವಿಡಿಯೋ ಇಸ್ ಫಾರ್ ಯು. ಫಸ್ಟ್ ಕೀಯಿಂದ ಸ್ಟಾರ್ಟ್ ಮಾಡೋಣ. ಕೀಯಲ್ಲಿ ಯಾವುದೇ ರೀತಿಯಾದ ಮೇಜರ್ ಚೇಂಜಸ್ ಆಗಲಿಲ್ಲ. ಲುಕ್ಸ್ ವೈಸ್ ಆಲ್ಮೋಸ್ಟ್ ಸೇಮ್ ಇದೆ, ಲೋಗೋ ಸೇಮ್ ಇದೆ. ಬಟ್ ನಿಮಗೆ ಹೊಸದಾಗಿ ಬೂಟ್ ಅನ್ಲಾಕ್ ಆಪ್ಷನ್ ಕೊಟ್ಟಿದ್ದಾರೆ, ಲಾಕ್ ಅನ್ಲಾಕ್ ಜೊತೆಗೆ. ಇದು ತುಂಬ ಯೂಸ್ಫುಲ್ ಬಟನ್, ನಾನು ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ. ಫ್ರಂಟ್ ಅಂಡ್ ಲುಕ್ ಜೊತೆಗೆ ಇಂಜಿನ್ ಪ್ಲಾಟ್ಫಾರ್ಮ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ. 4 ಸಿಲಿಂಡರ್ ಇಂಜಿನ್ ಬದಲು ಈಗ 3 ಸಿಲಿಂಡರ್ ಇಂಜಿನ್ ಬರ್ತಾ ಇದೆ. ಲಿಡ್ ಓಪನ್ ಮಾಡಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಸನ್ ವಿತ್ ಮಾರುತಿ ಗೊಟ್ಟಿಗೆರೆ ಬನ್ನೇರ್ಘಟ್ಟ ರೋಡಲ್ಲಿರುವಂಥ ಈ ಶೋರೂಮ್ಗೆ ಬಿಗ್ ಶಾರ್ಟ್ ಔಟ್. ನೀವೇನಾದರೂ ಟೆಸ್ಟ್ ರೈಡ್ ಮಾಡಬೇಕು, ಇಲ್ಲ ಯಾವುದೇ ರೀತಿಯಾದ ಎಂಕ್ವೈರೀಸ್ ಮಾಡಬೇಕು, ಬ್ರೆಜ್ ಆಗಿರ್ಬೋದು, ಡಿಸೈರ್ ಆಗಿರ್ಬೋದು, ಸ್ವಿಫ್ಟ್ ಆಗಿರ್ಬೋದು, ಡೆಫಿನೆಟ್ಲಿ ರೀಚ್ ಔಟ್ ಮಾಡಿ, ಚೆಕ್ಔಟ್ ಮಾಡಿ. ನಂಬರ್ ಇಲ್ಲಿರುತ್ತೆ, ಹಾಗೆ ಲೊಕೇಶನ್ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಮರೀದೆ ಚೆಕ್ಔಟ್ ಮಾಡಿ. ವೆಲ್, ನನಗೆ ತುಂಬ ಇಷ್ಟ ಆಗಿರುವಂಥ ಲುಕ್ ಈ ಫ್ರಂಟ್ ಎಂಡ್ ಲುಕ್. ಸ್ವಿಫ್ಟ್ಗಿಂತ ಈ ಲುಕ್ ನನಗೆ ತುಂಬ ಇಷ್ಟ ಆಗಿದೆ. ಬಟ್ ಅದಕ್ಕಿಂತ ಮೇನ್ ಆಗಿ ನಮಗೆ ಇಂಜಿನ್ 1.2 ಲೀಟರ್ ಇನ್ಸ್ಟೆಡ್ ಆಫ್ 4 ಸಿಲಿಂಡರ್ ಈಗ 3 ಸಿಲಿಂಡರ್ ಇಂಜಿನ್ ಬರ್ತಾ ಇದೆ. K12 ಈ ಪ್ಲಾಟ್ಫಾರ್ಮ್ ಅಂತ ಬರ್ತಾ ಇದೆ. ಮೇನ್ ರೀಸನ್ 3 ಸಿಲಿಂಡರ್ ಬರೋದಕ್ಕೆ ಮೇಜರ್ ರೀಸನ್ ಹೈಬ್ರಿಡ್ ಕಂಪ್ಯಾಟಬಿಲಿಟಿ ಪ್ಲಸ್ ಪ್ರಾಕ್ಟಿಕ್ಯಾಲಿಟಿ. ಇದರಿಂದ ನಮಗೆ ಮೋರ್ ಮೈಲೇಜ್ ಸಿಗ್ತಾ ಇದೆ, ಪ್ಲಸ್ ಸಿಟಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿದೆ. ಅದ್ರ ಬಗ್ಗೆ ನಾನು ಡ್ರೈವ್ ಮಾಡುವಾಗ ಹೇಳ್ತೀನಿ. ಫ್ಯೂಚರಲ್ಲಿ ನಮಗೆ ಹೈಬ್ರಿಡ್ ಬರೋ ಅಂಥ ಚಾನ್ಸಸ್ ತುಂಬಾನೇ ಇದೆ. ಫ್ರಂಟ್ ಅಂಡ್ ಲುಕ್ ಬಗ್ಗೆ ಮಾತಾಡೋಣ. ಕಂಪ್ಲೀಟ್ಲಿ ರಿವೈಸ್. ನಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ, ಇಲ್ಲಿ ಕ್ರೋಮ್ ಎಲಿಮೆಂಟ್ಸ್ನ ಕೂಡ ಕೊಟ್ಟಿದ್ದಾರೆ. ಇದು ಟಾಪ್ ಎಂಡ್ ZXi ಮಾಡೆಲ್. ನಿಮಗೆ LXi, VXi ಹಾಗೆ ZXi 3 ವೇರಿಯಂಟ್ಸನ್ನು ಇರುತ್ತೆ. ತುಂಬ ಫೀಚರ್ಸ್ ಬೇಡ ಅಂದರೆ ನೀವು ಮಿಡ್ ವೇರಿಯಂಟ್ನ ಚೂಸ್ ಮಾಡ್ಬೋದು. ಬಟ್ ಇದು ಟಾಪ್ ಎಂಡ್ ವೇರಿಯಂಟ್. ಮೇನ್ ಅಡ್ವಾಂಟೇಜ್ ಏನಂದರೆ ನಮಗೆ 360 ಡಿಗ್ರಿ ಕ್ಯಾಮ್ರಾ ಸಿಗುತ್ತೆ. ಸೊ ಫ್ರಂಟ್ ಎಂಡಲ್ಲಿ ನೀವು ಕ್ಯಾಮ್ರಾ ನೋಡ್ಬೋದು. ಗ್ರಿಲ್ ಕಂಪ್ಲೀಟ್ಲಿ ರಿವೈಸ್ ಮಾಡಿಬಿಟ್ಟಿದ್ದಾರೆ. ಡೀಸೆಂಟ್ ಆದಂಥ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸಿಗ್ತಾ ಇದೆ. 160 to 163 mm ಕೊಡ್ತಾ ಇದೆ. ಮೇಯ್ನಾಗಿ ಹೆಡ್ಲೈಟ್ಸ್ ಬಗ್ಗೆ ಮಾತಾಡಬೇಕು. ಫಾರ್ ದ ಫಸ್ಟ್ ಟೈಮ್ ಮಾರುತಿ ಅವರು ಪ್ರೊಜೆಕ್ಟರ್ ಸೆಟಪ್ ಬೇಸ್ ಮಾಡೆಲಿಂದ ಕೊಟ್ಟು ಕಂಪ್ಲೀಟ್ LED ಸೆಟಪ್ ನೋಡಿ, ಎಲಿಮೆಂಟ್ಸ್ ಇದೆ. ಲುಕ್ಸ್ ಪ್ರಾಪರ್ ಜರ್ಮನ್ ಕಾರ್ ಆಡಿ ಲುಕ್ನ ಕೊಡ್ತಾ ಇದೆ. ನಮಗೆ ಡೇ ಟೈಮ್ ರನ್ನಿಂಗ್ ಲೈಟ್ಸು, ಇಂಡಿಕೇಟರ್ಸ್ ನಮಗೆ ಹ್ಯಾಲಜನ್ ಹಾಗೆ ಫಾಗ್ ಲ್ಯಾಂಪ್ಸು ಕೊಟ್ಟಿದ್ದಾರೆ. ಇಲ್ಲಿ ಟೈರ್ ಪ್ರೊಫೈಲ್ ಬಂದು ನಮಗೆ 15 ಇಂಚಸ್ ಟೈರ್. ತುಂಬ ದೊಡ್ಡದಾದ ಟೈರ್ಸ್ ಇಲ್ಲ, 15 ಇಂಚಸ್. ಪ್ರೊಫೈಲ್ ಸ್ವಲ್ಪ ಸ್ಮಾಲ್ ಆಗಿದೆ, ಬಟ್ ನಮಗೆ ಡೈಮಂಡ್ ಕಟ್ ಫಿನಿಶ್ ಬರ್ತಾ ಇದೆ. ಬಟ್ ಲೋವರ್ ವೇರಿಯಂಟ್ಸ್ ಅಲ್ಲಿ ನಿಮಗೆ ಸ್ಟೀಲ್ ವೀಲ್ ಬರ್ತಾ ಇದೆ. ಬಟ್ ಫ್ರಂಟ್ ಅಲ್ಲಿ ಡ್ಯೂಯಲ್ ಚಾನಲ್ ABS ಇದೆ ವಿತ್ ಡಿಸ್ಕ್ ಬ್ರೇಕ್. ಹಾಗೆ ನಿಮಗೆ ORVMs ಅಲ್ಲಿ ಆಟೋ ಫೋಲ್ಡಿಂಗ್ ಫಂಕ್ಷನ್ ಕೂಡ ಬರ್ತಾ ಇದೆ. ಅಂಡ್ ಮೇನ್ ಅಂದ್ರೆ ಬಿಗ್ಗೆಸ್ಟ್ ಅಪ್ಡೇಟ್ ನಮಗೆ ಡಿಸೈರ್ ಅಲ್ಲಿ ಸನ್ ರೂಫ್ ಬರ್ತಾ ಇದೆ. ಇದರಿಂದ ಹಲವಾರು ಅಡ್ವಾಂಟೇಜಸ್ ಕೂಡ ಇದೆ. ಬಟ್ ಇಟ್ ಲುಕ್ಸ್ ರಿಯಲಿ ಗುಡ್ ಅಂತ ಹೇಳ್ಬೇಕು. ನಮಗೆ ಸೈಡ್ ಅಲ್ಲಿ ನಮಗೆ ಕ್ರೋಮ್ ಎಲಿಮೆಂಟ್ಸ್ ತುಂಬಾನೇ ಸಿಗ್ತಾ ಇದೆ. ರಿಕ್ವೆಸ್ಟ್ ಸೆನ್ಸರ್ನು ಕೊಟ್ಟಿದ್ದಾರೆ. ಆ್ಯಂಡ್ ಓವರ್ ಆಲ್ ಲೆಂತ್ ಆಫ್ ದ ಕಾರಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗಲಿಲ್ಲ. ಅಂಡರ್ 4 ಮೀಟರ್ಸ್, 3995 ಮೀಟರ್ಸ್. ಆ್ಯಂಡ್ ವೀಲ್ ಬೇಸಲ್ಲೂ ನೋಡಿದ್ರು ನಮಗೆ ಸ್ವಿಫ್ಟ್ ಆದಂಥ ಅದೇ ವೀಲ್ ಬೇಸು ಕೂಡ ಇದೆ. ಸೊ ಇನ್ಸೈಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಲೆಗ್ ರೂಮ್ ಆಗಿರ್ಬೋದು, ನೀ ರೂಮ್ ಆಗಿರ್ಬೋದು, ತುಂಬ ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ. ಬಟ್ ಈ ಕಾರ್ ನಿಮಗೆ ಸ್ವಲ್ಪ ದೊಡ್ಡದಾಗಿ ಅನಿಸ್ಬೋದು, ಯಾಕಂದರೆ ಹೊಸದಾಗಿ ಶಾರ್ಕ್ ಪಿನ್ ಆಂಟಿನಾ ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ. ಲುಕ್ಸ್ ಪ್ರಿಟಿ ನೈಸ್. ಹಾಗೆ ನಮಗೆ ರಿಯರ್ ಡಿಫಾಗರ್ಸ್ ಕೂಡ ಸಿಗುತ್ತೆ. ಬಟ್ ಓವರ್ ಆಲ್ ರಿಯರ್ ಲುಕ್ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಥಿಂಗ್ ಕಂಪೇರ್ ಟು ದ ಓಲ್ಡ್ ಡಿಸೈರ್ ಅಂತಲೇ ಹೇಳಬೇಕು. ನಮಗೆ ಚಿಕ್ಕದಾದಂಥ ಒಂದು ಸ್ಪಾಯ್ಲರ್ ಕೂಡ ಸಿಗ್ತಾ ಇದೆ. ಬ್ಲ್ಯಾಕ್ ಎಲಿಮೆಂಟ್ಸ್ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಸೆಂಟ್ರಲ್ಲಿ ನಮಗೆ ಕ್ರೋಮ್ ಎಲಿಮೆಂಟ್ ಕೂಡ ಕೊಟ್ಟಿದ್ದಾರೆ. ಹಿಂದೆ ನಮಗೆ ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್, ರಿಯರ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಬಟ್ ಟೇಲ್ ಲೈಟ್ಸ್ ಕೂಡ ಕಂಪ್ಲೀಟ್ಲಿ ರಿವೈಸ್ ಮಾಡಿಬಿಟ್ಟಿದ್ದಾರೆ. ತುಂಬ LED ಎಲಿಮೆಂಟ್ಸ್ ಇದೆ. ಲುಕ್ಸ್ ವೆರಿ ರಿಫ್ರೆಶಿಂಗ್ ಗುರು. ಹಾಗೆ ಮೇಯ್ನ್ ಆಗಿ ನೀವು ಸ್ವಿಫ್ಟ್ಗಿಂತ ಇದನ್ನು ತಗೊಳ್ಳೋದಕ್ಕೆ ರೀಸನ್ನೇ ಈ ಬೂಟ್ ಸ್ಪೇಸ್ ಅಂತಲೇ ಹೇಳಬೇಕು. 382 ಲೀಟರ್ಸ್ ಬೂಟ್ ಸ್ಪೇಸ್ ಬರ್ತಾ ಇದೆ. ತುಂಬ ಸ್ಪೇಷಿಯಸ್ ಆಗಿದೆ. ಸೊ 4 ಜನ 5 ಜನ ಹೋಗ್ತಿದ್ದೀರಾ ಅಂದರೆ ಆರಾಮಾಗಿ ಲಗೇಜ್ ಎಲ್ಲ ಇಟ್ಕೊಬೋದು. ಪ್ಲಸ್ ನೀವು ಒಳಗಡೆ ಬಂದು ನೋಡಿದ್ರೆ ಸ್ಪೇರ್ ವೀಲ್ ಕೂಡ ನಮಗೆ ಸ್ಟೀಲ್ ಸ್ಪೇರ್ ವೀಲ್ ಸಿಗ್ತಾ ಇದೆ. ಬಟ್ ಇದು 14 ಇಂಚಸ್ ಸಿಗ್ತಾ ಇದೆ. ಸೊ ಲಿಟಲ್ ಅಂಡರ್ ಸೈಡ್ ವೀಲ್, ಬಟ್ ಸ್ಪೇಷಿಯಸ್ ಬೂಟ್ ಸ್ಪೇಸ್. ನಮಗೆ ಲೈಟನ್ನು ಸಿಗ್ತಾ ಇದೆ. ಅಲ್ಲಿ ಎಲ್ಲ ಥರದ ಫಿಟ್ ಆ್ಯಂಡ್ ಫಿನಿಶ್ ಓಕೆ ಕಾರಲ್ಲಿ. ಬಟ್ ಬೂಟಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡಿದ್ದಾರೆ. ಸ್ವಲ್ಪ ವೈರಿಂಗ್ಸ್ ಎಲ್ಲ ನಿಮಗೆ ಹಾಗೆ ಕಾಣಿಸುತ್ತೆ. ಇದನ್ನು ಸ್ವಲ್ಪ ಕವರ್ ಮಾಡಿದರೆ ಚೆನ್ನಾಗಿರೋದು. ಹಾಗೆ ಇಲ್ಲಿ ಲೈಟ್ ಇದೆ ನೋಡ್ಬೋದು, ಇಲ್ಲಿ ಸ್ವಲ್ಪ ಎಕ್ಸ್ಪೋಸ್ಡ್ ಆಗಿದೆ. ಆ್ಯಂಡ್ ಈ ಕಾರಲ್ಲಿ ನಮಗೆ 37 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಇದರಲ್ಲಿ ನಮಗೆ ಪೆಟ್ರೋಲ್ ವೇರಿಯಂಟ್ ಹಾಗೆ CNG ವೇರಿಯಂಟ್ನ ಕೂಡ ಇದೆ. CNGಲಿ ಆಲ್ಮೋಸ್ಟ್ 35 kmpl. ಬಟ್ ಜನರಲ್ ಪಬ್ಲಿಕ್ಗೆ ಪೆಟ್ರೋಲ್ ಗಾಡಿ ತೊಗೊತಿದ್ರೆ AMTಯಲ್ಲಿ ನಮಗೆ 25 kmpl ಸಿಗ್ತಾ ಇದೆ. ಕ್ರೇಜಿ ಗುಡ್. ಬಟ್ ಸಿಟಿಯಲ್ಲಿ ನಿಮಗೆ ಸ್ವಲ್ಪ ಡ್ರಾಪ್ ಆಗುತ್ತೆ. ಬಟ್ ಹೈವೇಸಲ್ಲಿ ಪರ್ಫೆಕ್ಟ್ ಅಂತಲೇ ಹೇಳಬೇಕು. ಬಟ್ ಮ್ಯಾನ್ಯಲಲ್ಲಿ ನಮಗೆ 24
KMPL ಸಿಗುತ್ತೆ. ಸೊ ದ್ಯಾಟ್ಸ್ ರಿಯಲಿ ಗುಡ್. ಇಂಟೀರಿಯರ್ಸ್ ಅಲ್ಲಿ ಬಂದ್ರೆ ಸ್ವಿಫ್ಟ್ ಕಂಪೇರ್ ಮಾಡಿದ್ರೆ ನಮಗೆ ಇದರಲ್ಲಿ ಮಾರುತಿ ಅವರು ತುಂಬಾನೇ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ಮೆಟೀರಿಯಲ್ಸ್ ಯೂಸ್ ಮಾಡಿರೋದು, ಲೆದರ್ ಅಪಾಲ್ಸ್ಟ್ರಿ ಫಿನಿಶ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಈ ಕಾರಲ್ಲಿ ನಮಗೆ ಬ್ಲ್ಯಾಕ್ ವಿತ್ ಬೇಜ್ ಫಿನಿಶ್ನ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನೀವು ಸೀಟ್ಸ್ ನೋಡ್ಬೋದು, ಇಲ್ಲೆಲ್ಲ ನಮಗೆ ಬೇಜ್ ಫಿನಿಶ್ನ ಕೊಟ್ಟಿದೆ. ಬಟ್ ಹಾರ್ಡ್ ಪ್ಲಾಸ್ಟಿಕ್ಸ್ ಎಲ್ಲ ನಮಗೆ ಬ್ಲ್ಯಾಕ್ ಕಲರಲ್ಲಿದೆ. ಸೊ ಕಾಂಟ್ರಾಸ್ಟಿಂಗ್ ಲುಕ್, ಬಿಕಾಸ್ ನಮಗೆ ಸ್ವಿಫ್ಟಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಫಿನಿಶ್ನ ಕೊಡ್ತಾ ಇದೆ. ಕಂಟ್ರೋಲ್ಸ್ ನೋಡಿದ್ರೆ ನಮಗೆ ಡ್ರೈವರ್ ಸೈಡ್ ನಮಗೆ ಆಟೋ ಅಪ್ ಡೌನ್ ಇದೆ, ಲಾಕ್ ಅನ್ಲಾಕ್, ಹಾಗೆ ORVMs ಎಲೆಕ್ಟ್ರಾನಿಕ್ಲಿ ಕಂಟ್ರೋಲ್ ಮಾಡ್ಕೊಬಹುದು. ಈವನ್ ಫೋಲ್ಡಿಂಗ್ ಫಂಕ್ಷನ್ ಕೂಡ ಇದೆ. ಲುಕ್ಸ್ ಪ್ರಿಟಿ ನೈಟ್. ಇಲ್ಲಿ ನಮಗೆ ಸ್ಪೇಸ್ ಇದೆ, 1 ಲೀಟರ್ ಬಾಟಲ್ ಇಡಬಹುದು, ತುಂಬಾ ಲೆಗೇಜ್ ಸ್ಪೇಸ್ ಇದೆ. ಹಾಗೆ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ತುಂಬಾನೇ ಕೊಟ್ಟಿದ್ದಾರೆ. ಹಾಗೆ ಒಳಗಡೆ ಬಂದ್ರೆ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ, ನಮಗೆ 360 ಡಿಗ್ರಿ ಕ್ಯಾಮ್ರಾ ಬಟನ್ ಕೊಟ್ಟಿದ್ದಾರೆ. ಹಾಗೆ ನೀವು ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಇಲ್ಲಿ ಆಫ್ ಮಾಡ್ಕೊಬಹುದು. ನಮಗೆ ಆಟೋ ಆನ್ ಆಫ್ ಫಂಕ್ಷನ್, ಹಾಗೆ ನಮಗೆ ಹೆಡ್ಲೈಟ್ ಲೆವೆಲಿಂಗ್ ಕೂಡ ಇಲ್ಲಿ ಕಂಟ್ರೋಲ್ ಮಾಡ್ಕೊಬಹುದು. ಫ್ರಂಟ್ ಲೆಡ್ ನ ಓಪನ್ ಮಾಡೋದು, ಫ್ಯೂಯಲ್ ಕ್ಯಾಪ್ ನ ಓಪನ್ ಮಾಡೋದು. ಸಿನ್ಸ್ ಇಟ್ಸ್ ಅನ್ AMT ವೇರಿಯಂಟ್, ನಮಗೆ ಒಂದು ಡೆಡ್ ಪೆಡಲ್ ಇದೆ, ಹಾಗೆ ಆಕ್ಸಿಲರೇಟರ್, ಹಾಗೆ ಬ್ರೇಕ್ ಇದೆ. ಸೊ ರೆಸ್ಪಾನ್ಸಸ್ ಬಗ್ಗೆ ಡ್ರೈವ್ ಮಾಡೋವಾಗ ಮಾತಾಡೋಣ. ಸ್ಟೀರಿಂಗ್ ವೀಲ್ ಕಂಟ್ರೋಲ್ಸ್ ವೆರಿ ಸಿಮಿಲರ್, ನಮಗೆ ಕ್ರೂಸ್ ಕಂಟ್ರೋಲ್ ಬರ್ತಾ ಇದೆ, ಸೆಂಟ್ರಲ್ಲಿ ಬಿಗ್ ಮಾರುತಿ ಲೋಗೋ, ಹಾಗೆ ನಮಗೆ ಮೀಡಿಯಾ ಕಂಟ್ರೋಲ್ಸ್, ಹಾಗೆ ಕಾಲ್ ಫಂಕ್ಷನ್ ಕೂಡ ಸಿಗ್ತಾ ಇದೆ. ಈ ಕಾರ್ನ ತುಂಬಾ ಜನ ಸ್ಪೋರ್ಟಿ ಯೂಸ್ಗಲ್ದೆ ಫ್ಯಾಮಿಲಿ ಪರ್ಪಸ್ ಯೂಸ್ ಮಾಡ್ತಾರೆ. ಸೊ ಕೋಜಿ ಎಕ್ಸ್ಪೀರಿಯನ್ಸ್ ಇರೋದಕ್ಕೋಸ್ಕರ ಬ್ಲ್ಯಾಕ್ ವಿತ್ ಬೇಜ್ ಎಲಿಮೆಂಟ್ಸ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಸೊ ನಿಮಗೆ ಫ್ರಂಟ್ ಡ್ಯಾಶ್ ಅಲ್ಲಿ ನೋಡ್ಬೋದು, ಇಲ್ಲಿ ಬೇಜ್ ಕಲರ್ ಇದೆ. ಪ್ಲಸ್ ನಮಗೆ ವುಡ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಬಿಕಾಸ್ ನಿಮಗೆ ಸ್ವಿಫ್ಟ್ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಆಗಿದೆ. 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಗ್ತಾ ಇದೆ. ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, 360 ಡಿಗ್ರಿ ಕ್ಯಾಮ್ರಾ ನೋಡಿ. ಈಗ ಆಪಲ್ ಕಾರ್ಪ್ಲೇ ಕೂಡ ಕನೆಕ್ಟ್ ಆಗಿದೆ, ಆಂಡ್ರಾಯ್ಡ್ ಆಟೋ ಕೂಡ ವೈರ್ಲೆಸ್ಲಿ ಕನೆಕ್ಟ್ ಆಗುತ್ತೆ. ಸೊ ಡಿಸ್ಪ್ಲೇ ರೆಸ್ಪಾನ್ಸಸ್ ಪ್ರಿಟಿ ನೈಸ್. ಬಟ್ ಈ ಟಾಪ್ ಎಂಡ್ ಮಾಡಲ್ ನಮಗೆ 360 ಡಿಗ್ರಿ ಕ್ಯಾಮ್ರಾ ಜೊತೆಗೆ ನಮಗೆ TPMS ಕೂಡ ಸಿಗ್ತಾ ಇದೆ. ಸೊ ಎಸ್ಟರ್ಡೇ ನಾನು ಕಾರ್ ಪಿಕ್ ಮಾಡಕ್ಕೆ ಹೋಗೋದಾಗ ಸೊ ರಿಯರ್ ಟೈರ್ ಅಲ್ಲಿ ಸ್ವಲ್ಪ ಏರ್ ಪ್ರೆಷರ್ ಕಮ್ಮಿ ಇತ್ತು. ಸೊ ವೆರಿ ಯೂಸ್ಫುಲ್ ಅಂತಾನೆ ಹೇಳ್ಬೇಕು. AC ವೆಂಟ್ಸ್ ಅಲ್ಲಿ ನಮಗೆ ಕ್ರೋಮ್ ಫಿನಿಶ್ ನ ಕೊಟ್ಟಿದ್ದಾರೆ. ಆಟೋ ಕ್ಲೈಮೇಟ್ ಕಂಟ್ರೋಲ್ ಕೂಡ ಇದೆ. ಪ್ಲಸ್ ಇದರಲ್ಲಿ ನಾಬ್ ಕಂಟ್ರೋಲ್ಸ್ ನ ಕೊಟ್ಟಿದ್ದಾರೆ. ಪ್ಲಸ್ ಸೇಮ್ ನಮಗೆ ಸ್ವಿಫ್ಟ್ ಅಲ್ಲಿ ಬರೋ ತರಾನೇ ನಮಗೆ ವೈರ್ಲೆಸ್ ಚಾರ್ಜಿಂಗ್. ಸಿನ್ಸ್ ಇದು AMT ಗೇರ್ ಬಾಕ್ಸ್ ಆಗಿರೋದ್ರಿಂದ ಸೊ ನೀವು ಈ ಗೇರ್ ಬಾಕ್ಸ್ ಫೀಚರ್ಸ್ ನೋಡ್ಬೋದು. ಬಟ್ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್ ಕೂಡ ಸಿಗ್ತಾ ಇದೆ. ಹಲವಾರು ಚಾರ್ಜಿಂಗ್ ಆಪ್ಷನ್ಸ್ ಇದೆ. ಸೊ ಆಲ್ರೆಡಿ ನನ್ನ ಫೋನ್ ಇಲ್ಲಿ ಚಾರ್ಜ್ ಆಗ್ತಾ ಇದೆ. ಪ್ಲಸ್ ನಮಗೆ USB ಸಾಕೆಟ್, ಹಾಗೆ 12 ವೋಲ್ಟ್ ಸಾಕೆಟ್ ಕೊಟ್ಟಿದ್ದಾರೆ. ನಮಗೆ ಗ್ಲೌ ಬಾಕ್ಸ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಬಟ್ ಮೇನ್ ಅಟ್ರಾಕ್ಟಿವ್ ಫೀಚರ್ ಈ ಕಾರಲ್ಲಿ ಇದೆ ಗುರು ನೋಡಿ. ಫಾರ್ ದ ಫಸ್ಟ್ ಟೈಮ್ ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್, ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಮಾರುತಿ ಅವರು ಸನ್ ರೂಫ್ ನ ಕೊಟ್ಟಿದ್ದಾರೆ. ಸಿಂಗಲ್ ಓಪನ್ ಸನ್ ರೂಫ್, ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ, ನೀವು ಓಪನ್ ಮಾಡ್ಬೋದು. ಸೊ ಇದರಿಂದ ಒಂದು ನಿಮಗೆ ಗಾಳಿ ಚೆನ್ನಾಗಿ ಬರುತ್ತೆ, ಪ್ಲಸ್ ತುಂಬಾನೇ ಲೈಟ್ ಎಂಟರ್ ಆಗ್ತಾ ಇದೆ ಕ್ಯಾಬಿನ್ಗೋಸ್ಕರ. ಸೊ ಕ್ಲಾಸ್ಟ್ರೋಫೋಬಿಕ್ ಅಂತೂ ಅನ್ಸೋದೇ ಇಲ್ಲ. ಪ್ಲಸ್ ಸೀಟ್ ಎಲಿಮೆಂಟ್ಸ್ ಆಲ್ಮೋಸ್ಟ್ ಏನು ಚೇಂಜಸ್ ಮಾಡಿಲ್ಲ ಸ್ವಿಫ್ಟ್ ಗಿಂತ. ವೈಡ್ ಸೀಟ್ಸ್, ವೆರಿ ಕಂಫರ್ಟಬಲ್ ಸೀಟ್ಸ್ ಅಂತಾನೆ ಹೇಳ್ಬೇಕು. ಬಟ್ ಇಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಕೂಡ ಸಿಗ್ತಾ ಇದೆ ಪ್ಯಾಸೆಂಜರ್ ಸೈಡ್ ಅಲ್ಲಿ. ಅಂಡ್ ಸೀಟ್ ಅಡ್ಜಸ್ಟಬಿಲಿಟಿ ವೈಸ್ ನೋಡಿದ್ರೆ ಎಲ್ಲ ಮ್ಯಾನ್ಯುಯಲ್, ವಿಚ್ ಐ ಲೈಕ್ ಇಟ್. 8 ಸ್ಟೆಪ್ ಅಡ್ಜಸ್ಟಬಿಲಿಟಿ ಇದೆ, ರೀಚ್ ನ ಅಡ್ಜಸ್ಟ್ ಮಾಡ್ಕೋಬಹುದು, ಟಿಲ್ಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು, ವೆರಿ ನೈಸ್. ಬಟ್ ಪ್ಯಾಸೆಂಜರ್ ಸೈಡ್ ಅಲ್ಲಿ ನಮಗೆ 6 ವೇ ಅಡ್ಜಸ್ಟಬಿಲಿಟಿ ಇದೆ. ಸೊ ಈಗ ನನ್ನ ಸೈಜ್ಗೆ ಅಡ್ಜಸ್ಟ್ ಆಗಿದೆ ಫ್ರಂಟ್ ಸೀಟ್. ಆ್ಯಂಡ್ ಐ ಆಮ್ 6 feet ಟಾಲ್. ಸೊ ಆವ್ರೇಜ್ ಇಂಡಿಯನ್ಗಿಂತ ಸ್ವಲ್ಪ ಸೈಜ್ ಜಾಸ್ತಿನೇ ಇದ್ರೂ ನೋಡಿ ಅಂಡರ್ ಥೈ ಸಪೋರ್ಟ್ ಚೆನ್ನಾಗಿದೆ. ಪ್ಲಸ್ ಲೆಗ್ ರೂಮ್ ಅಂತೂ ಭರ್ಜರಿ ಆಗಿದೆ. ಓವರ್ ಆಲ್ ಹೆಡ್ ರೂಮನ್ನು ಡೀಸೆಂಟ್ ಅಂತಾನೆ ಹೇಳಬೇಕು. ಸಿನ್ಸ್ ಇಟ್ಸ್ ಎ ಸಿಡಾನ್, ನಮಗೆ ರೂಫಿಂಗ್ ಏನಂದ್ರೆ ಸ್ವಲ್ಪ ಸ್ಕೂಪ್ಡ್ ಔಟ್ ಆಗುತ್ತೆ ಕಂಪೇರ್ ಟು ಸ್ವಿಫ್ಟ್. ಬಟ್ ಸ್ಟಿಲ್ ನಮಗೆ ಒಳ್ಳೆ ಹೆಡ್ ರೂಮ್ ಅಂತಾನೆ ಇದೆ. ಹಿಂದೆನೂ ನಮಗೆ ವಿಂಡೋ ಕಂಟ್ರೋಲ್ಸ್ ಇದೆ, ಲಾಕ್ ಫಂಕ್ಷನ್ಸ್ ಇದೆ. ಆ್ಯಂಡ್ ಎಲ್ಲ ಪ್ಯಾಸೆಂಜರ್ಸ್ಗೂ 3 ಪಾಯಿಂಟ್ ಸೀಟ್ ಬೆಲ್ಟ್ ಅನ್ನೋದು ಸಿಗ್ತಾ ಇದೆ. ಪ್ಲಸ್ ಐಸೋಫೆಕ್ ಚೈಲ್ಡ್ ಸೀಟ್ ಮೌಂಟ್ಸ್ನೂ ಸಿಗ್ತಾ ಇದೆ. ಬಟ್ ಒಂದು ವಿಷಯ ಏನಂದ್ರೆ ಸ್ವಿಫ್ಟ್ ಕಂಪೇರ್ ಮಾಡಿದ್ರೆ ದಿಸ್ ಫೀಲ್ಸ್ ಮಚ್ ಮೋರ್ ಪ್ರಾಕ್ಟಿಕಲ್ ಅಂತಾನೆ ಹೇಳ್ಬೇಕು. ಇಟ್ ಲುಕ್ಸ್ ವೆರಿ ನೈಸ್, ನಾಟ್ ಸೋ ಸ್ಪೋರ್ಟಿ, ಸಟಲ್ ಅಂತಾನೆ ಹೇಳ್ಬೇಕು. ಆ್ಯಂಡ್ ಈ ಕಾರಲ್ಲಿ ನಮಗೆ 3 ಜನ ಆರಾಮಾಗಿ ಕುತ್ಕೊಬೋದು. ಎಲ್ಲ ನನ್ನ ಸೈಜ್ ಇದ್ರೆ 3 ಜನ ಕುತ್ಕೊಳ್ಳೋದಕ್ಕಾಗೋದಿಲ್ಲ. ನನ್ನ ಸೈಜ್ ಒಬ್ರು ನನಗಿಂತ ಸ್ವಲ್ಪ ಸಣ್ಣ ಇದ್ರೆ ಕೂತ್ಕೊಬೋದು. ನಮಗೆ ಆಲ್ರೆಡಿ ಹೆಡ್ ರೆಸ್ಟ್ ನ ಕೊಟ್ಟಿದ್ದಾರೆ. ಪ್ಲಸ್ ಒಂದು ಚೇಂಜ್ ಏನಂದ್ರೆ ನಿಮ್ಮ ಸ್ವಿಫ್ಟ್ಗಿಂತ ಇಲ್ಲಿ ಹ್ಯಾಂಡ್ ರೆಸ್ಟ್ ಕೂಡ ಸಿಗ್ತಾ ಇದೆ, ಪ್ಲಸ್ ವಿತ್ ಕಪ್ ಹೋಲ್ಡರ್ಸ್ ಅಂತಾನೆ ಹೇಳ್ಬೇಕು. AC ಕಂಟ್ರೋಲ್ಸ್, ರಿಯರ್ ವೆಂಟ್ಸ್ ಕೂಡ ಬಂದಿದೆ. ಪ್ಲಸ್ ನಮಗೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ಸ್, ಹಾಗೆ ಫೋನ್ ಇಟ್ಕೊಳ್ಳುವಂಥ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಚಿಕ್ಕದಾದಂಥ ಒಂದು ಡೋರ್ ಪಾಕೆಟ್ ಕೂಡ ಇದೆ. ಸೊ ಓವರ್ ಆಲ್ ಕಾರಲ್ಲಿ ನಮಗೆ 6 ಸ್ಪೀಕರ್ಸ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಹಿಂದೆ ಕಾರಲ್ಲಿ ನೋಡಿ ಆರಾಮಾಗಿ 1 ಲೀಟರ್ ಬಾಟಲ್ನ ಆರಾಮಾಗಿ ಇಡ್ಬೋದು. ಸ್ಪೇಸ್ ವೈಸ್ ರಿಯಲಿ ನೈಸ್. ಬಟ್ ಡ್ರೈವ್ ಇಂಪ್ರೆಷನ್ಸ್ ತಿಳ್ಕೊಳ್ಳೋಣ ಈಗ. ಸೊ AMT, ಜಸ್ಟ್ ಪುಟ್ ಇಟ್ ಇನ್ ದ ಡ್ರೈವ್. ಆ್ಯಂಡ್ ಮೊದಲ ಇಂಪ್ರೆಷನ್ ಬರೋದೆ, ದ ಕಾರ್ ಫೀಲ್ಸ್ ಕ್ವೈಟ್ ಲಿನಿಯರ್, ಸ್ಮೂತ್ ಇನಿಷಿಯಲ್ ಗೇರ್ಸ್ ಅಲ್ಲಿ. ಬಿಕಾಸ್ ನೀವು ಹಳೆ ಸ್ವಿಫ್ಟು ಇಲ್ಲ ಡಿಸೈರ್ ಓಡಿಸಿದಿರಾ, ಇಲ್ಲ ಮಾರುತಿ ಕಾರ್ 4 ಸಿಲಿಂಡರ್ಸ್ ಓಡಿಸಿದಿರಾ, ಲೈಕ್ ದ ಬಲೀನೋ, ಫ್ರಾಂಕ್ಸ್ ಎಲ್ಲ ಓಡಿಸಿದಿರಾ ಅಂದ್ರೆ ನಿಮಗೆ ಗೊತ್ತಾಗುತ್ತೆ 4 ಸಿಲಿಂಡರ್ ರಿಫೈನ್ಮೆಂಟ್ ಅಂತೂ
ನೆಕ್ಸ್ಟ್ ಲೆವೆಲ್ ಅಂತ. ನಮಗೆ ಇಂಜಿನ್ ಸೌಂಡೇ ಗೊತ್ತಾಗಲ್ಲ, ಬಟ್ ನೀವು ಇದರಲ್ಲಿ ಸ್ಟಾರ್ಟ್ ಮಾಡಿದ ತಕ್ಷಣ ಯು ವಿಲ್ ನೋ ದಟ್ ಲಿಟಲ್ ಬಿಟ್ ಆಫ್ ಬಜ್ ಅನ್ನೋದು ಗೊತ್ತಾಗುತ್ತೆ. 3 ಸಿಲಿಂಡರ್ ಅಲ್ಲಿ ಕಾಮನ್ ಆಗಿರೋದು. ಮೇಜರ್ ರೀಸನ್ ಮಾರುತಿ ಅವರು 3 ಸಿಲಿಂಡರ್ ಶಿಫ್ಟ್ ಆಗೋದಕ್ಕೆ ಒಂದು, ಇಟ್ಸ್ ಮೋರ್ ಫ್ಯೂಲ್ ಎಫಿಷಿಯಂಟ್ ಗುರು. ಬಿಕಾಸ್ ಇಂಡಿಯಾದಲ್ಲಿ ಫ್ಯೂಲ್ ಎಫಿಷಿಯನ್ಸಿ ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟರ್. ಎಸ್ಪೆಷಲಿ ಮಾರುತಿ ಕಾರ್ ಈ ರೀಜನಲ್ ಬಯರ್ಸ್ಗೆ ಫ್ಯೂಲ್ ಎಫಿಷಿಯನ್ಸಿ ತುಂಬಾನೇ ಇಂಪಾರ್ಟೆಂಟ್. ಬಿಕಾಸ್ ಇದರಲ್ಲಿ ನಮಗೆ 37 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ 24 ಮ್ಯಾನ್ಯುಯಲ್ ಅಲ್ಲಿ 25 ಆಟೋಮ್ಯಾಟಿಕ್ AMT ಅಲ್ಲಿ ಬಂದ್ರು ಆಲ್ಮೋಸ್ಟ್ ನಮಗೆ 915-920 ಕಿಲೋಮೀಟರ್ಸ್ ಟ್ಯಾಂಕ್ ರೇಂಜ್ ಬರ್ತಾ ಇದೆ. ಐ ಥಿಂಕ್ ದಟ್ ಇಸ್ ಇನ್ಸೇನ್ ಪ್ರಾಕ್ಟಿಕಾಲಿಟಿ ಅಂತ ಹೇಳ್ಬೇಕು. ಸೊ ರೂಮರ್ಸ್ ಇದೆ ದಟ್ ಹೈಬ್ರಿಡ್ ಬರುತ್ತೆ ಅಂತ, ಅದ್ರ ಬಗ್ಗೆ ಲಾಸ್ಟ್ ಅಲ್ಲಿ ಮಾತಾಡೋಣ. ಫಸ್ಟ್ ಥಿಂಗ್, ಸಸ್ಪೆನ್ಷನ್ ಟೂ ಗುಡ್ ಅಂತಾನೆ ಹೇಳ್ಬೇಕು. ಬಿಕಾಸ್ ಇದರಲ್ಲಿ ಟಾರ್ಷನಲ್ ಬೀಮ್ ಸಸ್ಪೆನ್ಷನ್ ಅಂತ ಬರುತ್ತೆ ರಿಯರ್ ಅಲ್ಲಿ. ಸೊ ನಾಟ್ ಟೂ ಸಾಫ್ಟ್, ನಾಟ್ ಟೂ ಹಾರ್ಡ್. ಸೊ ನಿನ್ನೆ 4 ಜನ ಕೂತ್ಕೊಂಡಾಗ್ಲೂ ಇಟ್ ವಾಸ್ ವೆರಿ ಸ್ಟೇಬಲ್. ಸ್ವಲ್ಪ ಬಾಡಿ ರೋಲ್ ಇದೆ ನೀವೇನಾದ್ರು ಫಾಸ್ಟ್ ಟರ್ನಿಂಗ್ ಮಾಡ್ಬೇಕಾದ್ರೆ, ಬಟ್ ಓವರ್ ಆಲ್ ಮಾರುತಿ ಎಲ್ಲ ಕಾರ್ಸ್ ಅಲ್ಲಿ ರಿಯಲಿ ಗುಡ್ ಸಸ್ಪೆನ್ಷನ್ ಅಂತ ಹೇಳ್ಬೇಕು. AMT ಯಾವ ತರ ಇದೆ ಪ್ರದೀಪ್ ಅಂತ ಕೇಳ್ತಿದ್ದೀರಾ ಅಂದ್ರೆ, ಸೊ ಮ್ಯಾನ್ಯುಯಲ್ ನ ನೋಡ್ಸಿದ್ದೀನಿ, ಮಿಡ್ ಮಾಡೆಲ್, ಬಟ್ ಇದು ಟಾಪ್ ಎಂಡ್ AMT ZXi ಪ್ಲಸ್ ಅಂತ ಇದು. ಸೊ ಇದರ ಆನ್ ರೋಡ್ ಬಂದು ಆಲ್ಮೋಸ್ಟ್ 13 ಲಕ್ಷ ಬರ್ತಾ ಇದೆ. ಸೊ ಆ ಪ್ರೈಸ್ ನ ಜಸ್ಟಿಫೈ ಮಾಡುತ್ತೆ ಅಂದ್ರೆ ಐ ವುಡ್ ಸೇ ಡೆಫಿನೆಟ್ಲಿ ಯೆಸ್. ಬಿಕಾಸ್ ಫೀಚರ್ಸ್ ಜೊತೆಗೆ ಇಟ್ಸ್ ವೆರಿ ಕಂಫರ್ಟಬಲ್ ಮ್ಯಾನ್, ಕಂಫರ್ಟಬಲ್ ಟು ಡ್ರೈವ್. ಬಿಕಾಸ್ ನಮಗೆ ಟಿಲ್ಟ್ ಅಡ್ಜಸ್ಟಬಿಲಿಟಿ ಇದೆ ಸ್ಟೇರಿಂಗ್ ವೀಲ್ ಅಲ್ಲಿ, ಬ್ರೇಕ್ ಬೈಟ್ ಇಸ್ ರಿಯಲಿ ಗುಡ್. ಸೊ ಶಿಫ್ಟಿಂಗ್ AMT ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ಸ್ಲೈಟ್ ಲ್ಯಾಗ್ ಅನ್ನೋದು ಇದ್ದೇ ಇರುತ್ತೆ, ಬಟ್ ಇಟ್ ಡಸ್ ಶಿಫ್ಟ್ ಕ್ವೈಟ್ ವೆಲ್. ಸೊ ನೋಡಿ, ಈಗ D4 4th ಗೇರ್ ಅಲ್ಲಿ ಇತ್ತು. ಸೊ ನಾನು ಸ್ವಲ್ಪ ಹಾರ್ಡ್ ಆಕ್ಸಿಲೇಟರ್ ಮಾಡಬೇಕು ಅಂದ್ರೇನೆ ಇಟ್ ಶಿಫ್ಟ್ ಟು ಸೆಕೆಂಡ್. ಸೊ ಸೆಕೆಂಡ್ ಅಲ್ಲಿ ತುಂಬಾ ಬ್ಯಾಂಡ್ ಇದೆ. ಸೊ ಈ ಒಂದು ಫಸ್ಟ್ ಅಲ್ಲಿ ಲಿನಿಯರ್ ಆಗಿದ್ರು ಸೆಕೆಂಡ್ ಅಲ್ಲಿ km/h ಸ್ಪೀಡ್ ತುಂಬಾ ಜಾಸ್ತಿನೇ ಇದೆ. ಸೊ ಸೆಕೆಂಡ್, ಥರ್ಡ್ ಘಾಟ್ ಸೆಕ್ಷನ್ಸ್ ಅಲ್ಲಿ ನೀವೇನಾದ್ರು ಓಡಿಸಿದಿರಾ ಅಂದ್ರೆ I mean, perfect. It sits in second gear in the city all the time. Because 2 days ಇಂದ ನಾನು ಆಲ್ಮೋಸ್ಟ್ 80-85% ಸಿಟಿಯಲ್ಲಿ ಓಡಿಸಿರೋದು, ಒಂದು 15% ಹೈವೇಯಲ್ಲಿ ಓಡಿಸಿದ್ದೀನಿ. ಸೊ ಹೈವೇ ಪರ್ಫಾರ್ಮೆನ್ಸ್ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಂದ್ರೆ, ಸೊ ಕಾರ್ ಡಸಂಟ್ ಲೈಕ್ ಟು ಗೋ ಟೂ ಫಾಸ್ಟ್. ಸೊ ತುಂಬ ಸ್ಪೀಡಾಗಿ ಹೋಗಬೇಕು, ತುಂಬ ಫಾಸ್ಟಾಗಿ ಹೋಗಬೇಕು, 80-100 ಮೇಲೆ ಹೋಗಬೇಕು ಅಂದರೆ ಇಟ್ ಡಸಂಟ್ ಲೈಕ್ ಇಟ್. ಸೊ ಸ್ವೀಟ್ ಸ್ಪಾಟ್ ಏನಂದರೆ 60-80-85 ಕಂಫರ್ಟೇಬಲ್ ಆಗಿರುತ್ತೆ. ಬಟ್ ಅದ್ರ ಮೇಲೆ ಏನಾದ್ರು ಹೋಗ್ತಿದ್ದೀರಾ ಅಂದ್ರೆ ಸ್ವಲ್ಪ ಪುಷ್ ಮಾಡ್ದಂಗೆ ಅನ್ಸುತ್ತೆ. ಸೊ ದ್ಯಾಟ್ಸ್ ಒನ್ ಥಿಂಗ್ ನೀವು ನೋಡ್ಕೊಬೇಕು. ಸೊ 80 ಬಂದಾಗ ನೀವು ಸ್ವಲ್ಪ ಒಂದು ಬೀಪ್ ಬರುತ್ತೆ ನೋಡಿ. ನಾನು I'll give little beans right now. ಸೊ ಆರಾಮಾಗಿ 80 ಬಂತು, ಯು ಗಾಟ್ ಅ ಸಿಂಗಲ್ ಬೀಪ್. ಬಟ್ 120 ಮೇಲೆ ನಿಮಗೆ ಕಂಟಿನ್ಯೂಸ್ ಬೀಪ್ಸ್ ಬರ್ತಾನೆ ಇರುತ್ತೆ. ಇನ್ನೊಂದು ವಿಷಯ ಏನಂದ್ರೆ, ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ತುಂಬಾನೇ ಚರ್ಚೆ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ. ಈ ಕಾರಲ್ಲಿ ನಮಗೆ 163 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ, ವಿಚ್ ಇಸ್ ಲೆಸ್ ದೆನ್ ಇದು ಹೋಂಡಾ ಅಮೇಸ್. ಬಟ್ ಮೋರ್ ಇಂಪಾರ್ಟೆಂಟ್ ಏನಂದ್ರೆ ಸಸ್ಪೆನ್ಷನ್ ಯಾವ ತರ ವರ್ಕ್ ಆಗುತ್ತೆ, ಹಾಗೆ ಅಪ್ರೋಚ್ ಡಿಪಾರ್ಚರ್ ಆಂಗಲ್ ಇದು ತುಂಬಾ ಇಂಪಾರ್ಟೆಂಟ್ ಸಸ್ಪೆನ್ಷನ್ ನಂಬರ್ಗಿಂತ. ಸೊ ನಾನು 4 ಜನ ಕುತ್ಕೊಂಡಾಗ್ಲೂ ಎಲ್ಲೇ ಸ್ಪೀಡ್ ಬ್ರೇಕರ್ಸ್ ಟಚ್ ಆಗಲಿಲ್ಲ. ಸೊ ಐ ಥಿಂಕ್ ಪ್ರಾಕ್ಟಿಕಲ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತಾನೆ ಹೇಳ್ಬೇಕು. ಅಂಡ್ ಓವರ್ ಆಲ್ ಲೆಂತ್ ಆಫ್ ದ ಕಾರ್, ವೀಲ್ ಬೇಸ್ ನಮಗೆ ಚೇಂಜಸ್ ಆಗಲಿಲ್ಲ. ಸೊ ಇದರಿಂದ ನಮಗೆ ಓವರ್ ಆಲ್ ಇನ್ಸೈಡ್ ಕಂಫರ್ಟು ಆಲ್ಮೋಸ್ಟ್ ಸೇಮ್. ಅಂಡ್ ಆಕ್ಸಿಲರೇಷನ್ ವೈಸ್ ಇಟ್ ಡಸ್ ಡೀಸೆಂಟ್ಲಿ ವೆಲ್ ಮ್ಯಾನ್. ಬಿಕಾಸ್ ಈ ಡ್ಯಾಶ್ ಬೋರ್ಡ್ ಏನಿದೆ, ನೀವು ಕ್ವಿಕ್ ಆಗಿ ಡಿಸ್ಪ್ಲೇನ ನೋಡ್ಬೋದು. ನಮಗೆ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಟ್ಯಾಕೋಮೀಟರ್ ಇದೆ, ರೈಟ್ ಅಲ್ಲಿ ಸ್ಪೀಡೋಮೀಟರ್ ಇದೆ, ನಾಬ್ಸ್ ಇದೆ. ಅದ್ರ ಸುತ್ತ ನಮಗೆ ಸ್ವಲ್ಪ ಕ್ರಿಸ್ಟಲ್ ಫಿನಿಶ್ ನ ಸ್ವಲ್ಪ ಕೊಟ್ಟಿದ್ದಾರೆ. ಸೆಂಟ್ರಲ್ ನಮಗೆ ಡಿಜಿಟಲ್ ಡಿಸ್ಪ್ಲೇ ಇದೆ, ಅನಲಾಗ್ ಪ್ಲಸ್ ಡಿಜಿಟಲ್. ಸೊ ಈ ಫ್ಯೂಲ್ ಎಫಿಷಿಯನ್ಸಿನ ನೋಡ್ಬೇಡಿ, ಬಿಕಾಸ್ ನಾನು ಕಂಪ್ಲೀಟ್ಲಿ ಹೈ ರೆವಿಂಗ್ ಅಲ್ಲಿ ಚೆಕ್ ಮಾಡ್ತಿದ್ದೆ ಲಾಸ್ಟ್ ಹಾಫ್ ಅನ್ ಅವರ್ ಇಂದ. ಸೊ ಅದರಿಂದ ನಮಗೆ ಅಷ್ಟು ತೋರಿಸ್ತಾ ಇದೆ. ಬಟ್ ಓವರ್ ಆಲ್ ವೆರಿ ಪ್ರಾಕ್ಟಿಕಲ್. ಪ್ಲಸ್ ನಮಗೆ TPMS ಎರರ್ ಏನಿದೆ ಅದು ಇದರಲ್ಲೇ ತೋರಿಸುತ್ತೆ. ಬಟ್ ಏನು ಹೆಡ್ಸಪ್ ಡಿಸ್ಪ್ಲೇ ಎಲ್ಲ ಏನು ಇಲ್ಲ ಇದರಲ್ಲಿ. ಹಾಗೆ ನಾವು 360 ಡಿಗ್ರಿ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಬಗ್ಗೆ ಬಂದ್ರೆ, ಕ್ಯಾಮ್ರಾ ಕ್ವಾಲಿಟಿ ಇಸ್ ಕ್ವೈಟ್ ನೈಸ್ ಗುರು. ಹಾಗೆ ನೆನ್ನೆ ನಾವು 4 ಪೀಪಲ್ ಕೂತ್ಕೊಂಡು ಟ್ರಾವೆಲ್ ಮಾಡಿ ನೋಡಿದ್ವಿ ಫ್ಯಾಮಿಲಿ ಕಂಫರ್ಟ್ ಯಾವ ತರ ಇದೆ ಅಂತ. ಸೊ ಐ ಥಿಂಕ್ ಇಟ್ಸ್ ರಿಯಲಿ ನೈಸ್. ಬಿಕಾಸ್ ನಾನು ಹಿಂದೆ ಕೂತ್ಕೊಂಡು ನೋಡ್ತಾ ಇದ್ದೆ. ಸೊ ಯಾವುದೇ ರೀತಿಯಾದ ಕನ್ಸ್ಟ್ರೇನ್ಸ್ ಇಲ್ಲ. ಈವನ್ 5 ಜನ ಕೂತ್ಕೊಳ್ಳೋದಕ್ಕೂ ತುಂಬಾ ಚೆನ್ನಾಗಿದೆ. ಅಂಡ್ ಓವರ್ ಆಲ್ AC ಪರ್ಫಾರ್ಮೆನ್ಸ್ ಇಸ್ ಆಲ್ಸೋ ರಿಯಲಿ ನೈಸ್. ಸೊ ನೀವು ಹೈವೇಲಿ ಏನಾದರೂ ತುಂಬಾ ಡ್ರೈವ್ ಮಾಡ್ತಿದ್ದೀರಾ, ಒಂದು 80-100 ಅಲ್ಲಿ ನೀವು ಕ್ರೂಸ್ ಮಾಡಬೇಕು ಅಂದ್ರೆ ನಿಮಗೆ ಕ್ರೂಸ್ ಕಂಟ್ರೋಲ್ ಇದೆ, ಸ್ಟೇರಿಂಗ್ ವೀಲ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಇಟ್ಸ್ ಕ್ವೈಟ್ ನೈಸ್. ಸೊ ನೋಡಿ, ನಾನು ಒಂದು 60 ಸೆಟ್ ಮಾಡ್ತೀನಿ ಅಂಡ್ ಸೆಟ್. ಸೊ 58 kmph ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಲಿಟರಲಿ ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ಸೊ ಈವನ್ ದೋ ಇದರಲ್ಲಿ ADAS ಇಲ್ಲ ಅಂದ್ರೂ ಐ ಥಿಂಕ್ ಹೂ ನೀಡ್ಸ್ ADAS ಮ್ಯಾನ್. ಬಿಕಾಸ್ ಇದರಲ್ಲಿ ಸನ್ ರೂಫ್ ಬರೋದ್ರಿಂದ ಕ್ಯಾಬಿನ್ ತುಂಬಾ ಏರಿ ಅನಿಸ್ತಾ ಇದೆ. ಐ ಥಿಂಕ್ ತುಂಬ ಜನ ಈ ಕಾರ್ನ ತಗೊಳ್ಳೋದು ನಾಟ್ ಫಾರ್ ಲಾಟ್ ಆಫ್ ಲಾಂಗ್ ಡ್ರೈವ್ಸ್, ಬಟ್ ಸಿಟಿ ಡ್ರೈವಿಂಗ್ಗೋಸ್ಕರನೇ. ಆ್ಯಂಡ್ ಟರ್ನಿಂಗ್ ರೇಡಿಯಸ್ ಬಗ್ಗೆ ಮಾತಾಡಿದ್ರೆ ವೆರಿ ನೈಸ್, ಸ್ಟೇಬಲ್ ಆಗಿದೆ ಕಾರ್.
ಟರ್ನ್ ಮಾಡಬೇಕಾದ್ರೆ. ಸೊ ಸ್ಟೇರಿಂಗ್ ವೀಲ್ ಇಸ್ ಆಲ್ಸೋ ನಾಟ್ ಟೂ ಸಾಫ್ಟ್, ನಾಟ್ ಟೂ ಹಾರ್ಡ್, ಲೈಕ್ ಪರ್ಫೆಕ್ಟ್ ಬ್ಯಾಲೆನ್ಸ್ ಆಗಿದೆ. ಟೂ ಸೆನ್ಸಿಟಿವ್ ಆಗಿದ್ರೆ ಕೆಲವು ಟೈಮಲ್ಲಿ ಓಡಿಸುವಾಗ ಇಟ್ ಫೀಲ್ಸ್ ಇಂಪ್ರಾಕ್ಟಿಕಲ್ ಹೈವೇಸ್ ಅಲ್ಲಿ, ಬಟ್ ದಿಸ್ ಇಸ್ ವೆರಿ ವೆಲ್ ಕ್ಯಾಲಿಬ್ರೇಟೆಡ್. ಅಂಡ್ ಓವರ್ ಆಲ್ ಫೀಚರ್ಸ್ ವೈಸ್ ನನಗೆ ಸೇಫ್ಟಿ ವೈಸ್ ಫೀಚರ್ಸು ತುಂಬಾನೇ ಇಂಪ್ರೆಸ್ ಆಯ್ತು ಒಂದೊಂದು. ಸೊ ಎಲೆಕ್ಟ್ರಾನಿಕ್ಲಿ ಕಂಟ್ರೋಲ್ ORVMs ಆಗಿರ್ಬೋದು, ಟ್ರಾಕ್ಷನ್ ಕಂಟ್ರೋಲ್ ಸೂಪರ್ ಯೂಸ್ಫುಲ್. ಅದ್ರ ಜೊತೆಗೆ ಸ್ಟೆಬಿಲಿಟಿ ಕಾರ್ದು ತುಂಬಾ ಚೆನ್ನಾಗಿದೆ, ಬಿಕಾಸ್ ಇದರಲ್ಲಿ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಬರ್ತಾ ಇದೆ, EBD ಕೂಡ ಬರ್ತಾ ಇದೆ, ಅಂಡ್ ಡ್ಯೂಯಲ್ ಚಾನಲ್ ABS. ಬಟ್ ನಮಗೆ ರಿಯರ್ ಅಲ್ಲಿ ಡ್ರಮ್ಮೇ ಬರೋದು, ಬಟ್ ಫ್ರಂಟ್ ಅಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ. ಬಟ್ ಇವೊಂದು ನಿಮಗೆ ಲಿಟಲ್ ಬೇಸ್ ವೇರಿಯಂಟ್ಸ್ ಅಲ್ಲಿ ನಮಗೆ ಸ್ಟೀಲ್ ವೀಲ್ಸ್ ಬಂದ್ರೂ ಸೇಫ್ಟಿ ಫೀಚರ್ಸ್ ಸ್ಟ್ಯಾಂಡರ್ಡ್ ಅಕ್ರಾಸ್ ದ ವೇರಿಯಂಟ್ಸ್, ಲೈಕ್ 6 ಏರ್ ಬ್ಯಾಗ್ಸ್ ಆಗಿರ್ಬೋದು, ಈ ಪ್ಲಾಟ್ಫಾರ್ಮ್ ಏನಿದೆ, ಪ್ಲಸ್ ನಮಗೆ ಪ್ರೊಜೆಕ್ಟರ್ ಸೆಟಪ್ ಆಗಿರ್ಬೋದು, ಸ್ಟಾರ್ಟ್ ಸ್ಟಾಪ್ ಬಟನ್ ಆಗಿರ್ಬೋದು. ಸೊ ಇದೆಲ್ಲ ಸ್ಟ್ಯಾಂಡರ್ಡ್ ಅಕ್ರಾಸ್ ದ ವೇರಿಯಂಟ್ಸ್ ಕೊಟ್ಟಿದ್ದಾರೆ. 6 ಸ್ಪೀಕರ್ಸ್. ಸೊ ಒಂದು ವಿಷಯ ಏನಂದ್ರೆ ಇದರಲ್ಲಿ ನಮಗೆ ಸಬ್ ಊಫರ್ ಇಲ್ಲ, ಸೊ ಅದರಿಂದ ಸೌಂಡ್ ಸಿಸ್ಟಮ್ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಯು ವಿಲ್ ನಿಮಗೆ ಆ ಬೇಸ್ ಏನು ಬೇಕು ಅಂದರೆ ಅದನ್ನ ಸ್ವಲ್ಪ ಮಿಸ್ ಮಾಡ್ಕೊತೀರಾ. ಆ್ಯಂಡ್ ಇದರಲ್ಲಿ ನಮಗೆ ಎಲೆಕ್ಟ್ರೋಕ್ರೋಮಿಕ್ IRVM ಕೂಡ ಕೊಟ್ಟಿಲ್ಲ, ಅದೊಂದು ಮಿಸ್ಡ್ ಫೀಚರ್. ಬಟ್ ಓವರ್ ಆಲ್ ಈ ಕಲರ್ ಏನಿದೆ, ಈ ಬೇಜ್ ವಿತ್ ಬ್ಲ್ಯಾಕ್ ಇಂಟೀರಿಯರ್ಸ್, ತುಂಬ ಏರಿ ಪ್ರೀಮಿಯಂ ಲುಕ್ನ ಕೊಡ್ತಾ ಇದೆ ಕಾರಲ್ಲಿ. ಪ್ಲಸ್ 360 ಡಿಗ್ರಿ ಕ್ಯಾಮ್ರಾ ಸೂಪರ್ ಯೂಸ್ಫುಲ್ ಅಂತಲೇ ಹೇಳಬೇಕು. ಸ್ಪೆಷಲಿ ರಿವರ್ಸ್ ಮಾಡುವಾಗ ಓವರ್ ಆಲ್ ವ್ಯೂ ಆಫ್ ದ ಕಾರ್ನ ನೀವು ಈಸಿಯಾಗಿ ನೋಡ್ಬೋದು. ಸೊ ಐ ರಿಯಲಿ ಲೈಕ್ ಇಟ್. ದ 360 ಡಿಗ್ರಿ ಕ್ಯಾಮ್ರಾ ಕ್ವಾಲಿಟಿನೂ ಚೆನ್ನಾಗಿದೆ. ಲೆದರ್ ಆ್ಯಪ್, ಸ್ಟೇರಿಂಗ್ ವೀಲ್, ಕ್ರೂಸ್ ಕಂಟ್ರೋಲ್ ವರ್ಕ್ಸ್ ರಿಯಲಿ ವೆಲ್, ಸ್ಪೆಷಲಿ ಇನ್ ದ ಹೈವೇಸ್. ಫಿಕ್ಸ್ ಮಾಡಿಬಿಟ್ರೆ ಸಾಕು. ಬಟ್ ಇದೇನೆಂದರೆ ನಿಮಗೆ ರೇಡಾರ್ ಫಂಕ್ಷನ್ಸ್ ಇರೋದಿಲ್ಲ, ಸೊ ಅದರಿಂದ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಅದೆಲ್ಲ ಏನಿಲ್ಲ. ನಿಮಗೆ ಸನ್ ರೂಫು, ಈ 360 ಡಿಗ್ರಿ ಕ್ಯಾಮ್ರಾ ಎಲ್ಲ ಬೇಡ ಅಂದರೆ ಮಿಡ್ ವೇರಿಯಂಟ್ಗೆ ಹೋಗಿ. ಸೊ VXI ವೇರಿಯಂಟು ಇಲ್ಲ VXI ಅಲ್ಲಿ ಆಟೋಮ್ಯಾಟಿಕ್ಕು ಕೂಡ ಸಿಗುತ್ತೆ. ಸೊ ಇಲ್ಲಿ ಸೇವ್ ಎ ಲಿಟಲ್ ಬಿಟ್ ಆಫ್ ಮೋರ್ ಮನಿ. ಜೊತೆಗೆ AMT ಗೇರ್ ಬಾಕ್ಸ್ ಯಾವ ಥರ ಫಂಕ್ಷನ್ ಆಗ್ತಿದೆ, ಮ್ಯಾನ್ಯಲ್ ಅಲ್ಲಿ ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಓಡಿಸ್ಬೋದು, AMT ಅಲ್ಲಿ ಲೀನಿಯರ್ ಪವರ್ ಡೆಲಿವರ್ ಮಾಡುತ್ತೆ. ಸೊ ಅದೊಂದು ನೀವು ಕೌಂಟ್ ಮಾಡ್ಕೊಬೇಕು. ಸೊ ಪರ್ಫಾರ್ಮೆನ್ಸ್, ಔಟ್ರೈಟ್ ಪರ್ಫಾರ್ಮೆನ್ಸ್ ತುಂಬಾನೇ ಇಲ್ಲ. ಯಾರಿಗೂ ಈಗಿರೋ ಡೀಸೆಲ್ ಪೆಟ್ರೋಲ್ ಬೆಲೆಗಳಲ್ಲಿ EV ತಗೊಂಡ್ರೆ EV ಕಾಸ್ಟ್ ಜಾಸ್ತಿ, ಪೆಟ್ರೋಲ್ ಕಾರ್ಗಳಲ್ಲಿ ಮೈಲೇಜ್ ಬರೋದಿಲ್ಲ. ಸೊ ಐ ಥಿಂಕ್ ದಿಸ್ ಇಸ್ ಅ ಪ್ರಾಪರ್ ಹೈಬ್ರಿಡ್ಗಿಂತ ಜಾಸ್ತಿ ಬರ್ತಾ ಇದೆ. ಲೈಕ್ ನಮಗೆ ಫ್ಯೂಯಲ್ ಎಫಿಷಿಯನ್ಸಿ ಎಲ್ಲ. ಬಟ್ ಇದರಲ್ಲೇ ನಮಗೆ ಹೈಬ್ರಿಡ್ ಬರುತ್ತೆ ಅಂತ ಆಲ್ರೆಡಿ ಟೆಸ್ಟಿಂಗ್ ನಡೀತಾ ಇದೆ ಇಂಡಿಯಾದಲ್ಲಿ. ಆ್ಯಂಡ್ ಕ್ಲೇಮ್ಡ್ ಫ್ಯೂಯಲ್ ಎಫಿಷಿಯನ್ಸಿ ಅದರಲ್ಲಿ ಆಲ್ಮೋಸ್ಟ್ 38 ಇಂದ 40 kmpl ಬರುತ್ತಂತೆ ಹೈಬ್ರಿಡ್ ಅಲ್ಲಿ ನೆಕ್ಸ್ಟ್ ಜನರೇಷನ್. ಬಿಕಾಸ್ 3 ಸಿಲಿಂಡರಲ್ಲಿ ಇಟ್ಸ್ ಮಚ್ ಮೋರ್ ಈಸಿಯರ್. ಸೊ ಅದರಿಂದನೇ ಮೇನ್ ಪ್ಲಾಟ್ಫಾರ್ಮ್ ಚೇಂಜ್ ಆಗ್ತಾ ಇರೋದು. ನೋಡಿ, ಹಳೆ ಡಿಸೈರ್ ಕಂಪ್ಲೀಟ್ಲಿ ಟ್ಯಾಕ್ಸಿ. ಎಲ್ಲಿ ನೋಡಿದ್ರು ಏರ್ಪೋರ್ಟಲ್ಲಿ ನಿಮಗೆ ಹಳೆ ಡಿಸೈರ್, ಇನ್ನೊಂದು ಡಿಸೈರು. ಲಿಟ್ರಲಿ ಯು ವಿಲ್ ಫೈಂಡ್ ಲಾಟ್ ಆಫ್ ಡಿಸೈರ್ಸ್ ಎವ್ರಿವೇರ್. ಸೊ ಓವರ್ ಆಲ್ ವ್ಯೂ ಯಾವ ಥರ ಇದೆ ಅಂದರೆ, A-ಪಿಲ್ಲರ್ ಏನು ಅಷ್ಟೊಂದು ಅಬ್ಸ್ಟ್ರಕ್ಟ್ ಮಾಡ್ತಾ ಇಲ್ಲ. ಬಟ್ ಡ್ರೈವರ್ಗೆ ನನಗೆ ನೋಡಿ ಜಾಸ್ತಿ ಏನು ಹೆಡ್ ರೂಮ್ ನಿಮಗೆ ಸಿಗೋದಿಲ್ಲ. ತುಂಬ ಟಾಲ್ ಪರ್ಸನ್ ಆದರೆ ನಿಮಗೆ ಸ್ವಲ್ಪ ಕ್ರ್ಯಾಂಪ್ಡ್ ಅಂತ ಅನ್ಸುತ್ತೆ. ಬಟ್ ಓವರ್ ಆಲ್ ಅಡ್ಜಸ್ಟಬಿಲಿಟಿ, ಸೀಟ್ ಕಂಫರ್ಟು, ಸ್ಟೇರಿಂಗ್ ಲೆದರ್ ಹಿಸ್ಟ್ರಿ, ಕ್ವೈಟ್ ಪ್ರಾಕ್ಟಿಕಲ್ ಮ್ಯಾನ್. ಇಟ್ಸ್ ಕ್ವೈಟ್ ಗುಡ್. ನಿಮ್ಗೆ ಆಲ್ಮೋಸ್ಟ್ 6.8 lakhsಗೆ ಸ್ಟಾರ್ಟ್ ಆಗುತ್ತೆ ಬೇಸ್ ಮಾಡೆಲ್. ಆಲ್ಮೋಸ್ಟ್ 10.5-10.5 ಲಕ್ಷ ನಿಮಗೆ ಎಕ್ಸ್ ಶೋರೂಮ್ ಟಾಪ್ ಎಂಡ್ ಮಾಡೆಲ್ ಬರುತ್ತೆ. ಸೊ ಓವರ್ ಆಲ್ ಐ ರಿಯಲಿ ಲೈಕ್ ದ ಕಾರ್. ನನಗೆ ಅಂತೂ ಸಿಕ್ಕಾಬಳೆ ಇಂಪ್ರೆಸ್ ಆಗೋಗಿದೆ ಕಾರ್ ಅಂತೂ. ಬ್ರೇಕ್ ಬೈಟ್ನ ತೋರಿಸ್ತೀನಿ, ಹಿಂದೆ ಯಾರು ಇಲ್ಲ. Oh, look at this. Brake bite is quite nice. And ಈ AutoZone ಕ್ಲೈಮೇಟ್ ಕಂಟ್ರೋಲ್ ಏನಿದೆ, ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್, ಇಟ್ ಡಸ್ ವಂಡರ್ಸ್ ಅಂತಾನೆ ಹೇಳಬೇಕು. ಪ್ಲಸ್ ನಾನು ಚಾರ್ಜಿಂಗ್ ಬಗ್ಗೆ ಮಾತಾಡಲೇ ಇಲ್ಲ. ವೈರ್ಲೆಸ್ ಚಾರ್ಜಿಂಗು ಎಲ್ಲ ಕಡೆನೂ ಪೋರ್ಟ್ಸ್ ಇದೆ. ವೈರ್ಲೆಸ್ ಚಾರ್ಜಿಂಗ್ ಆಕ್ಚುಲಿ ಸ್ವಲ್ಪ ಫಾಸ್ಟ್ ಆಗೇ ಇದೆ. ಸೊ ಕೊನೆಯ ವರ್ಡಿಕ್ ಕೊಡಕ್ಕೂ ಮುಂಚೆ ಲೆಟ್ಸ್ ಗಿವ್ ಸಮ್ ಬೀನ್ಸ್ ಟು ದ ಕಾರ್. ಮ್ಯಾನ್ಯಲ್ ಮೋಡಲ್ಲಿ look at that, it's holding 5,500 6,000 RPM red line. ಬಟ್ ಒಂದು ವಿಷಯ ಏನಂದ್ರೆ, ಯು ವಿಲ್ ಹಿಯರ್ ಅ ಲಾಟ್ ಆಫ್ engine noise because it's revving too hard ಅಂತಾನೆ ಹೇಳ್ಬೇಕು. ಸೊ ಓವರ್ ಆಲ್ ಯಾರಿಗೆ ಈ ಕಾರ್ ಸೂಟ್ ಆಗುತ್ತೆ ಅಂದರೆ, ಫ್ಯಾಮಿಲಿ ಆಡಿಯನ್ಸ್. ಲೈಕ್ ನಿಮಗೆ ತುಂಬ ಪರ್ಫಾರ್ಮೆನ್ಸ್ ಬೇಡ, ಯು ವಿಲ್ ಯೂಸ್ ಇಟ್ ಮೋರ್ ಇನ್ ದ ಸಿಟಿ. ಲೈಕ್ ಆಫೀಸ್ಗೆ ಹೋಗಬೇಕು, ಬರಬೇಕು, ಒಕೇಶನಲ್ ಟೂರಿಂಗ್, ಸ್ಪೇಸ್ ಇರಬೇಕು, ಸ್ಟೋರೇಜ್ ಇರಬೇಕು. ಆ್ಯಂಡ್ ಓವರ್ ಆಲ್ ಅಟ್ ಅ ವೆರಿ ಗುಡ್ ಪ್ರೈಸ್ ಪಾಯಿಂಟ್ ಅಂದರೆ, ದಿಸ್ ಈಸ್ ದ ಕಾರ್ ಫಾರ್ ಯು. ನೀವು ಡೆಫಿನೆಟ್ಲಿ ಟೆಸ್ಟ್ ರೈಡ್ ಮಾಡಿ, ಯು ವಿಲ್ ಲವ್ ಇಟ್ ಅಂತಲೇ ಹೇಳಬೇಕು. ಆ್ಯಂಡ್ ಐ ಆಮ್ ಹ್ಯಾಪಿ ಮಾರುತಿ ಅವರೇ ಓನ್ ಇನಿಷಿಯೇಟಿವ್ ತಗೊಂಡು ದೇ ಆರ್ ಗೆಟಿಂಗ್ ಟೆಸ್ಟಿಂಗ್ಸ್ ಡನ್ GNCAPದೆಲ್ಲ. ಸೊ ಕಸ್ಟಮರ್ಸ್ ಅಲ್ಲಿ ಟ್ರಸ್ಟ್ ಇನ್ನೂ ಜಾಸ್ತಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ದ ಬಿಗ್ಗೆಸ್ಟ್ ಆ್ಯಂಡ್ ದ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಇನ್ ಇಂಡಿಯಾ. ಆ್ಯಂಡ್ ನನ್ನ ಪ್ರಕಾರ ಈ ಕಾಂಪ್ಯಾಕ್ಟ್ ಸಿಡಾನ್ ಏನಿದೆ, ಇಟ್ ವಿಲ್ ಬಿ ದ ಬೆಸ್ಟ್ ಸೆಲ್ಲರ್ ಇನ್ ಇಂಡಿಯಾ ಫಾರ್ ಶೋರ್. ಮಾರುತಿ ಲೈನಪ್ ಅಲ್ಲೇ ಆಗಲಿ, ಯಾವುದೇ ಲೈನಪ್ ಅಲ್ಲಾಗಲಿ, ಕಾಂಪಿಟೇಷನ್ ಇಟ್ ವಿಲ್ ಬೀಟ್ ಫಾರ್ ಶೋರ್. ಬಟ್ ಇದರ ಡೈರೆಕ್ಟ್ ಕಾಂಪಿಟೇಷನ್ ಬಂದು ನಿಮಗೆ ಹ್ಯುಂಡೈ ಆರಾ ಇದೆ, ಟಾಟಾ ಟಿಗೋರ್, ನಾಟ್ ಸಚ್ ಎ ಗ್ರೇಟ್ ಕಂಪ್ಯಾರಿಸನ್. ಆ್ಯಂಡ್ ಮೇಯ್ನ್ ಆಗಿ ಹೋಂಡಾ ಅಮೇಜ್ ಬ್ಯಾಕ್ ಟು ಬ್ಯಾಕ್ ಲಾಂಚ್ ಮಾಡಿದ್ದಾರೆ.
ಸೊ ಅದರಲ್ಲಿ ಸ್ವಲ್ಪ ಅಡ್ವಾಂಟೇಜಸ್ ಇದೆ. ಆ ಕಾರ್ನ ರಿವ್ಯೂ ಸೂನ್ ಹಾಕ್ತೀನಿ, ನಿಮ್ಗೆ ಬೇಕು ಅಂದ್ರೆ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಶೋರೂಮ್ ಡೀಟೇಲ್ಸ್ನ ಚೆಕ್ಔಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಇದೇ ತರ ವಿಡಿಯೋಸ್ ಬೇಕು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನಿದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಒಂದು ಚಿಕ್ಕದಾದಂತ ಒಂದು ಲೈಕ್ ಹಾಕ್ಬಿಡಿ. ಮತ್ತೆ ಸಿಗ್ತೀನಿ. ಯಾವಾಗ್ಲೂ ಸೀಟ್ ಬೆಲ್ಟ್ ಹಾಕಿ, ಲೋ ಬೀಮ್ ಯೂಸ್ ಮಾಡಿ.